ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಾಹನ ಸವಾರರಿಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಶಾಕ್. ಪದೇ ಪದೇ ದರ ಏರಿಕೆಯಿಂದ ಕಂಗಾಲಾದಂತ ವಾಹನ ಸವಾರರು. ಕಲಬುರಗಿ ಜಿಲ್ಲೆಯಲ್ಲಿ ವಾಹನ ಸವಾರರ ಪರದಾಟ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ವಾಡಿ ಪೆಟ್ರೋಲ್ ಬಂಕ್ನಲ್ಲಿ ಸವಾರರ ಆಕ್ರೋಶ. ಪದೇ ಪದೇ ತೈಲ ದರ ಏರಿಕೆ ಮಾಡಿದ್ರೆ ನಾವು ಬದುಕೋದು ಹೆಂಗೆ ಅಂತೇಳಿ ಅಳಲು ತೋಡ್ಕೊಂಡಿದ್ದಾರೆ. ಕೂಲಿ ಕೆಲಸ ಮಾಡೋದಕ್ಕೆ ನಾವು ಹೇಗೆ ಹೋಗ್ಬೇಕು? ತಕ್ಷಣ ಪೆಟ್ರೋಲ್ ಡೀಸೆಲ್ ದರ ಇಳಿಸಿ ಅಂತ ಆಗ್ರಹಿಸಿದ್ದಾರೆ. ವಾಹನ ಸವಾರರ ಆಕ್ರೋಶ ವ್ಯಕ್ತವಾಗಿದೆ. ಪೆಟ್ರೋಲ್ ಬಂಕ್ನಲ್ಲಿ ಇದ್ದಕ್ಕಿದ್ದಂತೆ ಡೀಸೆಲ್ ಪೆಟ್ರೋಲ್ ದರ ಏರಿಕೆ ಮಾಡಿದ್ರೆ ದಿನನಿತ್ಯವೂ ಕೂಡ ಪೆಟ್ರೋಲ್ ಡೀಸೆಲ್ ಹಾಕಿಸ್ಲೇಬೇಕು. ದಿನನಿತ್ಯ ನಾವು ಜೀವನ ಮಾಡೋದು ಹೆಂಗೆ ಅಂತ ಆಕ್ರೋಶ ಭರಿತರಾಗಿ ಮಾತನಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ದೇಶದಲ್ಲಿ ಪದೇ ಪದೇ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆಯಿಂದ ಈಗ ಜನಸಾಮಾನ್ಯರು ಕೂಡ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಈಗಾಗಲೇ 10 ದಿನದ ಅವಧಿಯಲ್ಲಿ 3 ಬಾರಿ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಕೂಡ ಏರಿಕೆ ಕೂಡ ಕಂಡಿದೆ. ಇದರಿಂದ ವಾಹನ ಸವಾರರು, ಕೂಲಿ ಕಾರ್ಮಿಕರಾಗಿರೋದು ಪ್ರತಿಯೊಬ್ಬರು ಕೂಡ ಬೈಕ್ ಚಲಾಯಿಸಿಕೊಂಡು ತಮ್ಮ ಕೆಲಸ ಕಾರ್ಯಕ್ಕೆ ತೆರಳಬೇಕಾದರೆ ಏನಂತಂದರೆ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆಯಿಂದ ಜನರಿಗೂ ಕೂಡ ಆರ್ಥಿಕ ಹೊರೆಯಾಗಿದೆ. ಯಾಕಂತಂದರೆ ಈಗಾಗಲೇ ತೈಲ ಕಂಪನಿಗಳು ದಿನದಿನವೂ ಈಗಾಗಲೇ ಯುದ್ಧದ ಪರಿಣಾಮವಾಗಿ ದರ ಏರಿಕೆ ಮಾಡ್ತಾ ಹೆಚ್ಚಿಗೆ ದರ ಮಾಡ್ತಾ ಇರೋ ಪರಿಣಾಮವಾಗಿ ಇದರ ಬಿಸಿ ಈಗ ಗ್ರಾಹಕರಿಗೆ ಕಟ್ಟಿದೆ. ಈಗ ಇಂದಿನ ದರ ಏನಂತಂದರೆ ₹1 ದರ ಏರಿಕೆ ಮಾಡಿರುವ ಪರಿಣಾಮವಾಗಿ ₹108 ಪ್ರತಿ ಲೀಟ್ರಿಗೆ ಪೆಟ್ರೋಲ್ ಇದೆ. ಅದೇ ರೀತಿಯಾಗಿ ಡೀಸೆಲ್ ದರ ಕೂಡ ಹೆಚ್ಚಾಗಿದೆ. ಹೀಗಾಗಿ ಪದೇ ಪದೇ ಶಾಕ್ ಮೇಲೆ ಶಾಕ್ ಕೂಡ ಪೆಟ್ರೋಲ್ ದರ, ತೈಲ ಕಂಪನಿಗಳು ದರ ಹೆಚ್ಚಳ ಮಾಡ್ತಾ ಇರೋದ್ರಿಂದ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಈಗ ನಾವು ಕೂಡ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ವಾಡಿಯ ಏನು ಪೆಟ್ರೋಲ್ ಬಂಕ್ನಲ್ಲಿ ಇದ್ದೇವೆ. ಇಲ್ಲಿ ವಾಹನ ಸವಾರರು ಕೂಡ ಇದ್ದಾರೆ. ಏನು ಹೇಳ್ತಾರೆ, ಯಾಕಂದರೆ ಪದೇ ಪದೇ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದ ಅವ್ರು ಏನಂತ ಕೇಳೋಣ, ಈಗ ಮತ್ತೆ 3 ಬಾರಿ ಏರಿಕೆ ಆಯಿತು, ದಿನ ಹೆಚ್ಚಿಗೆ ಆಗ್ತಿದೆ. ಏನು ಸಮಸ್ಯೆ ಆಗ್ತದೆ ದರ ಏರಿಕೆಯಿಂದ? ತರಕಾರಿ ದರ ಇಟ್ಕೊಂಡು ಅಗತ್ಯ ವಸ್ತುಗಳ ದರ ಎಲ್ಲ ಏರಿಕೆ ಆಗ್ತದೆ. ಈಗ ₹108 ಆಗಿದೆ. ಇದೇ ರೀತಿ ಹೆಚ್ಚಿಗೆ ಆದರೆ ಎಷ್ಟು ಹೊರೆ ಆಗ್ತದೆ ನಿಮಗೆಲ್ಲ? ತುಂಬ ತೊಂದರೆ ಆಗುತ್ತೆ ಸರ್. ಏರ್ತಾ ಹೋದರೆ ಹೆಂಗೆ ತೊಂದರೆ ಆಗುತ್ತೆ. ಇದಕ್ಕೆ ಏನಾರ ಪರಿಹಾರ? ಈಗ ಪೆಟ್ರೋಲ್ ಡೀಸೆಲ್ ಏರೋದ್ರಿಂದ ನೀವೆಲ್ಲ ಬೈಕ್ನಲ್ಲಿ ಹಾಕ್ಸ್ಕೊಂಡು ಓಡಾಡ್ತೀರಿ. ಈಗ ರೇಟ್ ಹೆಚ್ಚಿಗೆ ಆದಾಗ ಕಷ್ಟ ಅಲ್ಲ ಇವೆಲ್ಲ? ಕಷ್ಟನೇ ಸರ್, ಭಾಳ ಕಷ್ಟ ಆಗುತ್ತೆ ಸರ್. ದುಡಿಬೇಕು, ದುಡಿದು ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ಯದ. ಈಗ ಅಂದ್ರೆ ನೀವು ದುಡಿದೆಲ್ಲ ಪೆಟ್ರೋಲ್ ಡೀಸೆಲ್ಗೆ ಹಾಕಪ್ಪ ಹಳೆ ಪರಿಸ್ಥಿತಿ? ಹಾಂ, ದುಡಿದೆಲ್ಲ ಡೀಸೆಲ್ಗೆ ಹಾಕಂಗೆ ಅದ. ಈಗೇನು ರೇಟ್ ಕಡಿಮೆ ಮಾಡಿದ್ರೆ ಇನ್ನೂ ಚೆಂದ ಅಂತಾರೆ? ರೇಟ್ ಕಡಿಮೆ ಮಾಡ್ಬೇಕ್ರಿ, ಎಲ್ಲ ಒಳ್ಳೇದಾಗ್ತಾರೆ ಬಡವರಿಗೆ. ಇದು ಬೈಕ್ ಸವಾರರು ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಪದೇ ಪದೇ ತೈಲ ಕಂಪನಿಗಳು ದರ ಏರಿಕೆ ಮಾಡಿರುವ ಪರಿಣಾಮವಾಗಿ ನಾವು ಆರ್ಥಿಕ ಹೊರೆಯಾಗಿ ಸಂಕಷ್ಟಕ್ಕೆ ಸಿಕ್ಕಾಕಿಕೊಳ್ತೇವೆ. ಹೀಗಾಗಿ ಕೇಂದ್ರ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ದರವನ್ನು ಇಳಿಮುಖ ಮಾಡಲು ಅಗತ್ಯ ಕ್ರಮ ವಹಿಸಬೇಕೆಂದು ಆಗ್ರಹ ಮಾಡಿದ್ದಾರೆ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.